ಕೌಮೋದಕಿ ಅಂತಕ್ಕಂಥ ಗದೆ, ಪಾಂಚಜನ್ಯ ಅಂತಕ್ಕಂಥ ಶಂಖ, ಸೊ ಎಲ್ಲ ಆಯುಧಗಳನ್ನ ಅಲ್ಲಿ ತೋರಿಸಿದ್ದಾರೆ. ಇಲ್ಲಿ ಈ ಉಪಕರಣ ಯಾವ ರೀತಿ ಎಲ್ಲ ಮಾಡಿದಾಗ ಹಾಗೂ ಅಲ್ಲಿ ಯಾವ ರೀತಿ ಪರಮಾತ್ಮನ ಕ್ಷೀರಸಾಗರದಲ್ಲಿ ಮಾಡಿರ್ತಾನೆ, ದೇವತೆಗಳೆಲ್ಲ ಹೋಗಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ, ಯುದ್ಧದ ಕಾನ್ಸೆಪ್ಟ್ ಅನ್ನ ಕಾಲಿಗೆ ಗೆಜ್ಜೆ ಕಟ್ಟೋದು ಪರಮಾತ್ಮ ಮಾತ್ರ. ಹಾಗೆ ಕಾಲಿಗೆ ಗೆಜ್ಜೆಯನ್ನು ಕೂಡ ಕಟ್ಟಿರೋದಿದೆ. ಸೊ ಇದು ನಾವಿವತ್ತು ನೋಡ್ತಾ ಇಲ್ಲ, ಸಾವಿರಾರು ವರ್ಷಗಳ ಹಿಂದೆ ಸಾವಿರಾರು ಜನ ನೋಡಿ ಪೂಜೆ ಮಾಡಿ ದೇವರನ್ನ ನಂಬಿ ಬಂದಿದ್ದಾರೆ. ಅವರೆಲ್ಲ ನಂಬಿ ಯಾರು ಏನೂ ಹಾಳಾಗಿಲ್ಲ. ಸೊ ಹಾಗೆ ನಾವು ದೇವರನ್ನ ನಂಬಿದ್ರೆ ಯಾವತ್ತೂ ಹಾಳಾಗಲ್ಲ. ಶ್ರೀ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಪ್ರೇಮ ಮೈಸೂರಿಂದ. ನಾನು ಯದುನಂದನ ಗುರುಕುಲಕ್ಕೆ ಸೇರಿಕೊಂಡಿದ್ದು ತುಂಬ ಎಷ್ಟು ಒಳ್ಳೆಯದಾಗಿದೆ ಅಂದರೆ ನನಗೆ ಊಹೆನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನನಗೆ ತುಂಬ ಸಿಟ್ಟು ಕೋಪ ತುಂಬ ಮಾಡ್ಕೊತಾ ಇದೆ. ಮನೇಲಿ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಮಾಡ್ಕೊತಿದೆ. ಸೇರ್ಕೊಂಡಾಗಿಂದ ನನಗೆ ತಾಳ್ಮೆ ಸಹನೆ ಅನ್ನೋದನ್ನ ಕಲಿಸಿದ್ದಾರೆ, ನಾವು ಹೇಗಿರಬೇಕು ಅಂತ. ಗುರುಕುಲಕ್ಕೆ ಸೇರುವಾಗ ಮಾರ್ಚ್ 24 ನಾನು ಜಾಯ್ನ್ ಆಗಿದ್ದು. ಅಲ್ಲಿಂದ ಇದುವರೆಗೂ ಯಾವುದೂ ಬಿಟ್ಟಿಲ್ಲ. ನಾನು ಎಲ್ಲ ಕ್ಲಾಸ್ಗೂ ಹೆಚ್ಚು ಕಮ್ಮಿ 10-12 ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ನನಗೆ ತುಂಬ ಹೆಲ್ಪ್ ಆಗಿದೆ. ಎಲ್ಲರೂ ಹೇಳಿದ್ದಾರೆ ನಾನು ಯದುನಂದನ ಗುರುಕುಲ ಅಂದರೆ ಯದುನಂದನ ಗುರುಕುಲದ ಭಕ್ತೆ ಅಂತ ಹೇಳ್ಬೋದು. ಹೇಮಂತ್ ಸರ್ ಜ್ಞಾನದ ಗಂಗೆಯ ಹೊಳೆಯನ್ನು ಹರಿಸ್ತಿದ್ದಾರೆ. ಸೊ ಅದು ಉದ್ಧಾರಣೆ, ಆ ತೀರ್ಥನ ಉದ್ಧಾರಣೆ ತಗೊಂಡು ನಾನು ಪಾವನಾಟ ಆಗ್ತಿದ್ದೇನೆ ಅಂತ ಹೇಳ್ತೀನಿ. ನಮಸ್ಕಾರ, ನಾನು ಶಿಲ್ಪಾ ಅಂತ ಕಾರವಾರದಿಂದ. ಯಾರಿಗೆಲ್ಲ ಮನಸ್ಸಿಗೆ ನೆಮ್ಮದಿ, ಖುಷಿ, ಸಂತೋಷ, ಆಧ್ಯಾತ್ಮಿಕ ನಡೆ ಕಡೆಗೆ ಯಾರಿಗೆಲ್ಲ ದಾರಿ ಬೇಕೋ ಅವರೆಲ್ಲ ನಮ್ಮ ಯದುನಂದನ ಗುರುಕುಲಕ್ಕೆ ಸೇರಿಕೊಂಡ್ರೆ ಇದೆಲ್ಲ ಯಥೇಚ್ಛವಾಗಿ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೀರಕುಮಾರ್ ಅಂತ, ನಾನು ಯದುನಂದನ ಗುರುಕುಲದಲ್ಲಿ ಫ್ಯಾಕಲ್ಟಿ ಆಗಿದ್ದೇನೆ. ನಮ್ಮ ಮನಸ್ಸು ಅಚಂಚಲವಾದ ಸ್ಥಿತಿಯನ್ನು ಹೊಂದಿರುತ್ತದೆ. ಓಕೆ, ಆ ಚಂಚಲವಾದ ಸ್ಥಿತಿಯಿಂದ ಅಚಂಚಲವಾದಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ದೈವ ಮಾರ್ಗ ಬೇಕಾಗುತ್ತೆ. ದೈವ ಮಾರ್ಗ ಹೆಂಗೆ ಬರುತ್ತೆ ಅಂದರೆ ಧಾರ್ಮಿಕ ದಾರಿಯಿಂದ ಬರುತ್ತೆ. ಆ ಧಾರ್ಮಿಕ ದಾರಿ ಎಲ್ಲಿಂದ ಸಿಗುತ್ತೆ ಅಂದರೆ ಇಂತಹ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರೋ ಯದುನಂದನ ಗುರುಕುಲದಿಂದ ಸಿಗುತ್ತೆ. ಸೊ ಇದನ್ನು ಮೇಯ್ನಾಗಿ ಲೀಡ್ ಮಾಡ್ತಾ ಇರೋ ಹೇಮಂತ್ ಗುರುಜಿ ಜೊತೆ ನಾವೆಲ್ಲರೂ ನಡೀತಾ ಧಾರ್ಮಿಕವಾದ ದಾರಿಯಿಂದ ದೈವ ಮಾರ್ಗಕ್ಕೆ ಹೋಗಿ ನಮ್ಮ ಮನಸ್ಸು ಅಚಂಚಲವಾದ ಸ್ಥಿತಿಯನ್ನು ಹೊಂದು ಎಲ್ಲರೂ ನಾವು ಸಾಧನೆ ಮಾಡ್ಕೊಳ್ಳೋದು. ಓಂ ನಮಸ್ತೆ, ನನ್ನ ಹೆಸರು ಸಂದೀಪ್. ನಾನು ಯದುನಂದನದಲ್ಲಿ ಒಬ್ಬ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ನನಗೆ ಅನೇಕ ರೀತಿಯ ನಾನು ಕೂಡ ಅನೇಕ ಶ್ಲೋಕಗಳನ್ನು ನಮ್ಮ ವೀಣಮ್ಮ ಆಗಿರ್ಬೋದು, ನಮ್ಮ ಗುರುಜಿ ಆಗಿರ್ಬೋದು, ಅನೇಕ ರೀತಿಯ ಸಂಸ್ಕೃತಿ ಶ್ಲೋಕ ಅದೇ ಎಷ್ಟೋ ವಿದ್ಯಾಬುದ್ಧಿಗಳನ್ನು ಅವರಿಂದ ಕಲಿತೀವಿ. ಎಲ್ಲರ ಭಕ್ತಾದಿಗಳಿಗೆ ನಮಸ್ಕಾರವನ್ನು ಮಾಡ್ತೇನೆ. ಶ್ರೀ ಯದುನಂದನ ಗುರುಕುಲ ಪ್ರಾರಂಭ ಆದಾಗ ವಿದ್ಯಾರ್ಥಿಗಳು ಬರ್ತಾರ ಅಥವಾ ಎಷ್ಟು ಜನ ಕಲಿತಾರೆ ಅನ್ನೋ ಲೆಕ್ಕನ ಯಾವತ್ತೂ ಹಾಕ್ಕೊಂಡಿಲ್ಲ. ನಮ್ಮ ಉದ್ದೇಶ ಇದ್ದಿದ್ದಷ್ಟೇ, ಪರಮಾತ್ಮನ ಹತ್ರ ಹೋಗಬೇಕು ಅಂದರೆ ಪರಮಾತ್ಮನ ದಾರಿ ಕೊಡಬೇಕು. ಕಷ್ಟ ಕಳಿಬೇಕು ಅಂದರೆ ಕಷ್ಟ ಯಾರು ಕಳೀತಾರೆ ಅವ್ರ ಹತ್ರ ಹೋಗಬೇಕು. ನಿಮಗೆ ಜೀವನದಲ್ಲಿ ಸಂತೋಷ ಸುಖ ನೆಮ್ಮದಿ ಬೇಕು ಅಂದರೆ ಆ ದಾರಿಯನ್ನು ಭಗವಂತ ತೋರಿಸ್ಬೇಕು. ಅದಕ್ಕೆ ನಮ್ಮನ್ನು ಒಬ್ಬ ಮಾಧ್ಯಮಿಕರಾಗಿ ಪರಮಾತ್ಮ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮನ್ನು ಹೊಗಳ್ಬೋದು, ಗುಣಸ್ಥಾನದಲ್ಲಿ ಇಟ್ಟಿರ್ಬೋದು, ಆದರೂ ನಾವು ಪರಮಾತ್ಮನ ಸೇವಕರೇ. ಅವನ ಆಜ್ಞೆ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ.
ನಮಗೀಗ ಜ್ಞಾನ ಕೊಡಬೇಕು, ನಮ್ಮ 4 ಜನಕ್ಕೆ ಏನೋ ನಮ್ಗೆ ಗೊತ್ತಿರೋ ತಿಳಿಸ್ಬೇಕು, ಗೊತ್ತಿಲ್ಲದಿದ್ರೂ ಕೂಡ ನಾವು ಕಲಿತು ನಾವು ಗುರುಬೋಧನೆಯನ್ನು ಮಾಡಿ 4-6 ಜನಕ್ಕೆ ಕೊಡಬೇಕು ಅಂದರೆ ಪರಮಾತ್ಮನ ಅದಕ್ಕೆ ನಮಗೆ ಆಜ್ಞೆಯನ್ನು ಕೊಡಬೇಕು. ಶ್ರೀ ಯದುನಂದನ ಗುರುಕುಲ ಯಾವತ್ತೂ ಕೂಡ ಯಾವುದೇ ರೀತಿಯಾದಂತಹ ಹಣಕ್ಕೆ ಆಸೆ ಪಡೋದಂತಲ್ಲ. ನಾವು ಜನಗಳಿಗೆ ಯಾವುದೇ ರೀತಿಯ ಜಾತಿ ಭೇದ ಇಲ್ಲದೆ, ಯಾವುದೇ ರೀತಿಯಾದಂತಹ ವಯಸ್ಸಿನ ತಾರತಮ್ಯ ಇಲ್ಲದೆ, ಯಾವುದೇ ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಇಲ್ಲಿ ಕಾಮನ್ ಸೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವಿಶೇಷವಾದ ವಿಚಾರ ಹೇಳಬೇಕು ಅಂದರೆ, ನಮ್ಮ ಯದುನಂದನ ಗುರುಕುಲದಲ್ಲಿ ಇಸ್ಲಾಂ ಧರ್ಮದವರು ಕೂಡ ಕಲಿತಾ ಇದ್ದಾರೆ. ಅವರ ಮಕ್ಕಳನ್ನು ವಿಶೇಷವಾಗಿ ಕಿಡ್ಸ್ ಬ್ಯಾಚ್ ಅಂತ ಮಾಡ್ತಾ ಇದ್ವಿ. ಮಕ್ಕಳ ಬ್ಯಾಚಲ್ಲಿ 2 ಮುಸ್ಲಿಂ ಮಕ್ಕಳು ಕಲಿತಾ ಇದ್ದಾರೆ. ಕಲಿಕೆಗೆ ಯಾವುದೇ ರೀತಿ ಜಾತಿಯ ಅವಶ್ಯಕತೆ ಇಲ್ಲ. ನೋಡಿ, ಪರಮಾತ್ಮ ಅವ್ರು ಬೇರೆ ಧರ್ಮದಲ್ಲಿದ್ದರೂ ಕೂಡ ಅವ್ರನ್ನ ಕರ್ಕೊಂಡ್ಬರ್ತಾನೆ, ಹೇಳ್ಕೊಂಡು ಅವ್ರಿಗೆ ಮನಸ್ಥಿತಿಯನ್ನು ಕೊಡ್ತಾನೆ. ಜೊತೆಗೆ ಕಷ್ಟ ಬಂತು ಅಂದರೆ ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ ಒಬ್ಬ ಯಾರ ಹತ್ರ, ಜ್ಯೋತಿಷಿಗಳ ಹತ್ರ. ಮುಸ್ಲಿಂ ಬಾಂಧವರು ನನ್ನ ಹತ್ರ 20ಕ್ಕೂ ಹೆಚ್ಚು ಜನ ಬಂದು ಶಾಸ್ತ್ರ ಕೇಳ್ಕೊಂಡು ಹೋಗಿ ಪೂಜೆ ಮಾಡಿಸಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವಿವತ್ತು ಧರ್ಮ ಅಂತ ಓಡಾಡ್ತಾ ಇದ್ದೀವಿ. ಯಾವುದೇ ಧರ್ಮ ಆದರೂ ಕಷ್ಟ ಒಂದೇ, ಯಾವುದೇ ಧರ್ಮ ಆದರೂ ದೇವರ ಒಬ್ಬನೇ ಅಂತ ಹೇಳ್ತೀವಲ್ಲ ನೀವು. ನಿಜವಾದ ಧರ್ಮಿಷ್ಠರು ಯಾವತ್ತೂ ಕೂಡ ತಪ್ಪು ಮಾರ್ಗವನ್ನು ಹಿಡಿಯಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದು ಅಂದರೆ, ಪರಮಾತ್ಮನ ಧ್ಯಾನದಲ್ಲಿ ನೀವು ನಿತ್ಯ ಏನೇ ಕಾಯಕ ಮಾಡಿ ಪರಮಾತ್ಮನ ಮರಿಬೇಡಿ, ಪರಮಾತ್ಮನ ನಾಮಸ್ಮರಣೆ ಮಾಡಬೇಡಿ, ಗುರುಗಳ ಜೊತೆ ಸಾಂಗತ್ಯವನ್ನು ಇಟ್ಕೊಳ್ಳಿ. ನೀವೆಲ್ಲಿ ತನಕ ಗುರುಗಳ ಒಡನಾಟದಲ್ಲಿರ್ತೀರೋ ಅಲ್ಲಿ ತನಕ ಒಳ್ಳೆ ಕೆಲಸ ಆಗ್ತಾನೆ ಇರುತ್ತೆ ನಿಮ್ಮ ಬದುಕಲ್ಲಿ. ನಾವೇ ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ಸೋಂಬೇರಿತನ ಬರ್ಬೋದು, ಆಲಸ್ಯ ಬರ್ಬೋದು, ಅಥವಾ ಮನಸ್ಸು ಜಿಗುಪ್ಸೆ ಬರ್ಬೋದು. ಹಾಗಾಗಿ ಗುರುಗಳ ಜೊತೆ ಇದ್ದರೆ ಬೇಡ ಅಂದರೆ ಮನಸ್ಸು ಬರ್ತಾ ಇರುತ್ತೆ. ಗುರು ನಿಮ್ಮನ್ನು ಸರಿಯಾದ ಗುರಿ ಜೊತೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಎಲ್ಲ ಯದುನಂದನ ಗುರುಕುಲದ ಭಕ್ತಾದಿಗಳಿಗೆ ಶುಭವಾಗಲಿ. ವಿದ್ಯಾರ್ಥಿಗಳು ಶ್ಲೋಕವನ್ನೆಲ್ಲ ಕಲಿತು ಅವರ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಕಂಡಿದ್ದಾರೆ ಅನ್ನುವಂಥರ ಭರವಸೆ ನಮ್ಮಲ್ಲಿದೆ. ಈ ಯದುನಂದನದ ಸ್ಥಾಪಕರಾದಂತಹ ಹೇಮಂತ್ ಗುರುಗಳವರಿಗೆ ನಾವು ಸದಾ ಚಿರಋಣಿಯಾಗಿರಬೇಕು. ಎಲ್ಲರ ಜೀವನದಲ್ಲೂ ಒಂಥರ ನಗು ಕಾಣಲಿ, ನೆಮ್ಮದಿ ಕಾಣಲಿ, ಶಾಂತಿಯಿಂದ ಇರಲಿ, ಆರೋಗ್ಯದಿಂದ ಇರಲಿ ಅನ್ನೋ ಒಂದು ಭರವಸೆಗೆ ನಾನು ಹೇಳ್ತಾ ಹೋದೆ. ಇವತ್ತು ಯದುನಂದನದಲ್ಲಿ ಒಂದು ಒಳ್ಳೆಯ ಟೀಚರ್ ಆಗಿರೋದಕ್ಕೆ ಮತ್ತೆ ಹೇಳ್ಬೋದು, ಹೇಮಂತ್ ಸರ್ಗಳಿಂದನೇ, ನಾನು ಅವರಿಂದನೇ ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. सदा त्वां च रक्षतु ईश्वरः, सदा त्वां च रक्षतु पुण्यकर्मणा कीर्तिमर्जया जीवनं तव भवतु सार्थकम्.